ಅಜ್ಜಿ 2 ಟೀ. ವಿಚಿತ್ರವಾದ ಜಾಗ ಅಲ್ಲ? ನೀವ್ಯಾಕೆ ಸೈಲೆಂಟ್ ಆಗೋದ್ರಿ? ಹಳೇದೆಲ್ಲ ನೆನಪಾಗ್ತಿದ್ಯಾ? ಇಲ್ಲ. ನಿನಗೆ? ನಿನಗೇನಾದ್ರೂ ನೆನಪಾಯ್ತಾ ಇಲ್ಲಿ ದಾವೂದ್? ನಾನೇನಂತ ಕರೆದ್ರೆ? ನಿನ್ನ ನೆನಪು ಇಲ್ಲೇ ಎಲ್ಲೋ ಕಳೆದು ಹೋಗಿದೆ ಅನ್ಸುತ್ತ. ನೀನು ಒಬ್ಬನೇ ಅದನ್ನ ಹುಡುಕಿ ಬಗೆದು ಹೊರಗಡೆ ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವೇನೋ? ಅಣ್ಣ, ಏನ್ ಮಾತಾಡ್ತಿದ್ದೀರಾ ನೀವು? ನಿನ್ ದಾರಿಯಲ್ಲೇ ಬರ್ತಾ ಇದ್ದೀನಿ ತಾನ. ನಿನಗ್ ನೆನಪು ಬರ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೀನಿ. ಇಷ್ಟು ದಿನ ನೀನ್ ಆಡಿರೋ ನಾಟಕದ ಮುಖವಾಡ ಕಳಿಸ್ತಾ ಇದ್ದೆ. ಹೌದಣ್ಣ, ಇದೆಲ್ಲ ನಾಟಕನೇ. ಕಾಸಿಗುತ್ತೆ ಅಂತಾನೆ ನಾನು ಇದನ್ನೆಲ್ಲ ಮಾಡೋದಕ್ಕೆ ಒಪ್ಕೊಂಡೆ. ಅದನ್ ಬಿಟ್ಟು ದೇವರಾಣೆ ನನ್ಗೇನು ಗೊತ್ತಿಲ್ಲ ಅಣ್ಣ. ನಿಜವಾಗ್ಲೂನ? ಸತ್ಯ, ಇಲ್ಲೇನೋ ತಪ್ಪು ನಡೆದಿದೆ. ನಮ್ಮನ್ನ ಯಾರೋ ಸಿಗಾಕ್ಸ್ತಿದ್ದಾರೆ. ಪ್ಲೀಸ್ ನನ್ನ ಬಿಟ್ಬಿಡಿ. ನಾನಾ ಕಚಡಗಳನ್ನ ಸಾಯಿಸೋಕು ಮೊದಲು ನೀನ್ ನನ್ನನ್ನ ಸಾಯಿಸ್ಬೇಕು ಅಂತ ಮಾಡಿರೋ ಪ್ಲಾನ್ನ ಈಗ್ಲೂ ನೆನೆಸ್ಕೊಂಡ್ರೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ ದಾವೂದ್. ಮನುಷ್ಯನ ಮನಸ್ಸು ಎಲ್ಲನೂ ಮರ್ತು ಹೋಗುತ್ತೆ, ಆದ್ರೆ ಒಂದನ್ನು ಮರೆಯಲ್ಲ. ಜೊತೆಲೆ ಬೆಳೆದವ್ರನ್ನ, ಪ್ರೀತಿ ಮಾಡಿದವ್ರನ್ನ, ನಂಬ್ದವ್ರನ್ನ ಮರೆಯೋದಿಲ್ಲ. ಅದಕ್ಕೆ ಇಷ್ಟು ದಿನ ಕಾದಿತ್ತು. ನೀನೇ ಎಲ್ಲ ನೆನಪು ಮಾಡ್ಕೋತೀಯ ಅನ್ಕೊಂಡಿದ್ದೆ. ಇಷ್ಟು ದಿನ ಕಾದಿದ್ದು ಅದಕ್ಕೇನೆ. ಆದ್ರೆ ಅದು ಯಾವತ್ತಿಗೂ ನಡೆಯಲ್ಲ. ಯಾಕಂದ್ರೆ ನನ್ನ ಪ್ರೀತಿ ನಿನಗೇನು ಅಂತ ಯಾವತ್ತೂ ಗೊತ್ತಾಗಲ್ಲ. ನಿಜ ಕಣೋ ನಾಯಿ. ಹೇಳೋ, ಯಾಕೆ ನನಗೆ ಮೋಸ ಮಾಡ್ದೆ? ದುಡ್ಡಿಗೋಸ್ಕರ ಅಲ್ಲ, ನನ್ನ ಪೊಸಿಷನ್ಗೋಸ್ಕರ ಅಲ್ಲ, ಬೇರೆ ಏನೋ ಇದೆ. ಹೇಳೋ, ಏನು ಅಂತ ಹೇಳೋ ದಾವೂದ್. ನನ್ಗೇನು ಗೊತ್ತಿಲ್ಲ. ನನ್ ಕಿಚ್ಚು ಅಷ್ಟೇ. ಈ ಟ್ರೀಟ್ ನಾನು ವಾಪಸ್ ಕೊಡ್ಲೇಬೇಕು. ಅಣ್ಣ, ಯಾವಾಗ ಸಿಗ್ತೀರಾ? ಅಣ್ಣ, ನನ್ನ ಜೊತೆ ಬನ್ನಿ ಪ್ಲೀಸ್. ಊರ್ ನೋಡ್ಬೇಕಲ್ವಾ?
ಇವರೆಲ್ಲ ಹೇಳಿದಕ್ಕೆ ನಾನು ಇದನ್ನೆಲ್ಲ ಮಾಡಿದೆ ಅಣ್ಣ. ಅದನ್ ಬಿಟ್ಟು ನನ್ಗೇನು ಗೊತ್ತಿಲ್ಲ ಅಣ್ಣ, ನಿಜವಾಗ್ಲೂ ಏನೂ ಗೊತ್ತಿಲ್ಲ ಅಣ್ಣ. ಪ್ಲೀಸ್ ನನ್ ಬಿಟ್ಬಿಡಿ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ನನ್ನೇನು. ಡೇವಿಡ್ನ ಟೈಮ್ ಮುಗೀತಲ್ವಾ? ಚಾಚಾ ಹೇಳಿ, ಚಾಚಾ ನೀವು ಹೇಳಿದ್ರೆ ನಂಬ್ತಾರೆ ಹೇಳಿ. ಅವಳು ಹೇಳಿದ್ದಕ್ಕೆ ನಾನು ಇದನ್ನ ಮಾಡಿದ್ದು ಅಂತ ಹೇಳಿ. ನನ್ಗೇನು ಗೊತ್ತಿಲ್ಲ ಅಂತ ಹೇಳಿ. ನೀನ್ ನೋಡೋದೆಲ್ಲ ನಿಜ ಆಗಿರೋದಿಲ್ಲ. ನಾವೆಲ್ಲ ಈಗ ಮಂಗಳೂರಿಗೆ ಹೋದ್ರೆ ಕೆಲಸ ಮುಗಿಯುತ್ತೆ. ಒಂದು ಅರ್ಥದಲ್ಲಿ ಎಲ್ಲಾನು ಬಗೆಹರಿಯಿತು ಅಂತ ಅನ್ಸುತ್ತೆ. $30 ಕೋಟಿ ಚಿನ್ನ ಹುಡ್ಕಕ್ ಹೋಗ್ತಾ ಇದೀವ ಇವಾಗ. ಯಾವ ಬಂಗಾರ? ನಾನು ನೀವು ಹೇಳಿದ ವ್ಯಕ್ತಿನೇ ಆಗಿದ್ರೆ ಮತ್ತೆ ಕಿಚ್ಚು ಯಾರು? ಬಹುಶಃ ಅದು ಕನಸಿರಬಹುದು. ಒಂದು ಸಾಧಾರಣವಾದ ಜೀವನ ನಡೆಸೋದಕ್ಕೆ ನೀನ್ ಕಾಣೋ ಕನಸು ನಿನ್ ಕೈಲಾಗದೆ ಇರೋದನ್ನ ಕನಸಲ್ಲಿ ಯಾರದೇ ತೊಂದರೆ ಇಲ್ಲದೆ ನನಸು ಮಾಡ್ಕೋತಾ ಇದೆಯಾ?